ಮೊದಲ ರಿಯಾಕ್ಷನ್ ನಿಮ್ಮದು? ಕೇಂದ್ರ ಸರ್ಕಾರದ ಅಸಹಕಾರವಿದ್ದರೂ ಕೂಡ ಸಂಪೂರ್ಣ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಸಮಾಜದ ಎಲ್ಲ ವರ್ಗ ಎಲ್ಲರ ಶ್ರೇಯೋಭಿವೃದ್ಧಿಯನ್ನು ಬಯಸುವಂಥ ಬಜೆಟ್, ಎಲ್ಲರ ವರ್ಗಕ್ಕೆ ಸೇರುವಂಥ ಬಜೆಟ್, ಜನರ ಪರವಾಗಿರೋ ಬಜೆಟ್ ಅಂತ ಹೇಳ್ತೀರಿ. ಕೇಂದ್ರ ಸಭಾತ್ಯಾಗ ರಾಜ್ಯ ಬಿಜೆಪಿಯವರು ಸಭಾತ್ಯಾಗ ಮಾಡಿ ಹೋಗಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಷ್ಟೋ ಜನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆದರು, BJPಯವರಾದರು, JDSನವರು ಆದರು. ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಸಭಾತ್ಯಾಗವನ್ನು ಮಾಡಿಲ್ಲ. ಇವರೊಂದು ಹೊಸ ರೂಲ್ಸನ್ನು ತರ್ತಾ ಇದ್ದಾರೆ, ಹೊಸ ಏನು ಈ ರೀತಿ ಪರಂಪರೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನಾಂದಿ ಹಾಡ್ತಾ ಇದ್ದಾರೆ. ಅವ್ರಿಗೆ ಅದನ್ನು ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಬಟ್ ಒಳ್ಳೇದಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ. ದೇಶದ ಬಜೆಟ್, ರಾಜಕಾರಣದ ಬಜೆಟ್ ಅನ್ನು ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥದ್ದು, ಕೇಂದ್ರವನ್ನು ಟೀಕೆ ಮಾಡಲಿಕ್ಕೋಸ್ಕರ ಈ ಬಜೆಟ್ ಮಂಡನೆ ಮಾಡಿದ್ದಾರೆ. GST ನಮಗೆ ಸಿಕ್ಕಲಿಲ್ಲ, ನಮಗೆ ಬರುವಂಥ ಟ್ಯಾಕ್ಸ್ ದುಡ್ಡು ನಮಗೆ ಕೊಡಲಿಲ್ಲ ಅಂತ ಹೇಳಿದ್ದು ಇದು ದ್ವೇಷನ. ನ್ಯಾಷನಲ್ ಮೀಡಿಯಾದಲ್ಲಿ ನಾನು ನಿನ್ನೆ ರಾತ್ರಿನೇ ನೋಡ್ತಾ ಇದ್ದೆ, ಪ್ರತಿಯೊಂದು ಮೀಡಿಯಾದಲ್ಲೂ ತೋರಿಸ್ತಾ ಇದ್ರು ಎಷ್ಟು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ರು. ಇವತ್ತು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸಾಮಾಜಿಕ ಬದ್ಧತೆಯನ್ನು, ಆರ್ಥಿಕ ಸಬಲೀಕರಣವನ್ನು, ನೇರವಾಗಿ ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ದುಡ್ಡು ಬರೀ ಶ್ರೀಮಂತರಿಗೆ ಪಾಲಾಗಬಾರ್ದು, ಬಡವರಿಗೂ ಕೂಡ ಅದರ ಒಂದು ಭಾಗ ಸಿಗಲಿ ಅಂತ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ರೆ ಇದು ದ್ವೇಷದ ಬಜೆಟ ಇದು. ಮಹಿಳಾ ಸಚಿವರಾಗಿ ಮಹಿಳೆಯರಿಗೆ ಏನು ಅನುಕೂಲವಾಗಂತದ್ದಾಗಿದೆ ಅಂತ ಹೇಳಿ ಇದರಲ್ಲಿ ನೋಡಿ, ಗೃಹಲಕ್ಷ್ಮಿ ಇಡೀ ದೇಶದಲ್ಲಿ ಅಲ್ಲ, ವಿಶ್ವದಲ್ಲೇ ದೊಡ್ಡ ಬಜೆಟ್. ಆ ಗೃಹಲಕ್ಷ್ಮಿನೇ ನನ್ನ ಇಲಾಖೆಯಲ್ಲಿ ಇದೆ. ಸುಮಾರು 39,000 ಕೋಟಿ ರೂಪಾಯಿ. ಇಡೀ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಅಧಿಕವಾಗಿ ಯಾರಿಗಾದರೂ ಬಜೆಟ್ ಸಿಕ್ಕಿದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದರ ಜೊತೆಗೆ ವಿಕಲಚೇತನರಿಗೆ 1500 ಏನು ಎಷ್ಟು ಉಳಿದಿದ್ರು ಎಲ್ಲನೇ ಸರ್ವೆ ಮಾಡಿ ಒಮ್ಮೆನೇ ಕೊಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. 3 ವೀಲರ್ ಮೋಟರ್ಸ್ ಬೈಕನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಸುಮಾರು 4,000 ಅಂಗನವಾಡಿ ಹೊಸ ಕಟ್ಟಡಗಳ ಪ್ರಸ್ತಾವನೆ ಕೊಟ್ಟಿದ್ದೆ. 1,000 ಅಂಗನವಾಡಿ ಕಟ್ಟಡಗಳಿಗೆ ಸ್ಯಾಂಕ್ಷನ್ನ ಕೊಟ್ಟಿದ್ದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಯಲ್ಲಿ ಬಹಳಷ್ಟು ಜನ ವಿಕಲಚೇತನರನ್ನ ನೋಡ್ಕೊಳ್ತಾ ಇರುವಂಥವ್ರಿಗೆ ಮಾಶಾಸನ ಕೊಡಿ ಅಂತ ಬಹಳಷ್ಟು ಬಹು ವರ್ಷದ ಬೇಡಿಕೆ ಇತ್ತು. ಅವ್ರಿಗೂ ಕೂಡ 1,000 ರೂಪಾಯಿ ಮಾಶಾಸನ ಕೊಟ್ಟಿದ್ದೀವಿ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮಾಶಾಸನ 800 ಇತ್ತು, ಅದನ್ನು 1,500 ರೂಪಾಯಿಗೆ ಏರಿಸಿದ್ದೀವಿ. ಸುಮಾರು ಇನ್ನೂ ಖುಷಿ ತಂದಿದೆ ಇವತ್ತಿನ ಬಜೆಟ್. ಹಂಗಾರೆ ಖುಷಿ ತಂದಿದೆ, ಖಂಡಿತವಾಗ್ಲೂ ತೃಪ್ತಿ ತಂದಿದೆ, ಖುಷಿಯಾಗಿದ್ದೀನಿ. ಇದಿಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ಬಜೆಟ್ ಎಲ್ಲರ ಒಂದು ಜನಮನ ತಲುಪುವಂಥ ಬಜೆಟ್ ಆಗಿದೆ. ಹಾಗಾಗಿ ಸಾಕಷ್ಟು ಖುಷಿ ತಂದಿದೆ, ತೃಪ್ತಿ ತಂದಿದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥ ಈ ರೀತಿಯಾಗಿ ಬಿಜೆಪಿಯವರು ನಡ್ಕೋಬಾರ್ದಿದ್ದು ಸಭಾತ್ಯಾಗವನ್ನು ಮಾಡುವಂಥ ಮೂಲಕ ಹೊಸ ಸಂಸ್ಕೃತಿಯನ್ನು ಹುಟ್ಟಿ ಹಾಕಿದ್ದಾರೆ ಅನ್ನೋ ಮಾತುಗಳು ಮತ್ತು ಆಕ್ರೋಶದ ಮಾತುಗಳು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಿವಿ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು.